ಎಂಥವನ ಇವ ನನಗೂ ಗೊತ್ತಿಲ್ಲ. ಶಾಂತಕ್ಕನ ಸೊಸಿಗೆ ಗೊತ್ತು. ಯವ್ವ ನಮ್ಮವ್ವ ತಾಯಿ ಬಂದವ್ರ ಮುಂದೆ ಮರ್ಯಾದೆ ಕಳಿಬಿಡಪ್ಪ ರೀ. ಚಂದಗ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ನಿಂಬೆಹಣ್ಣು, ಆಮೇಲೆ ಮ್ಯಾಲ ಕೊಬ್ಬರಿ ತುರಿದು ಹಾಕ್ಕೊಂಡು ಚಂದಗೆ ಮಾಡ್ಕೊಂಬರಕ್ಕೆ ಹೋಗುವ. ಆತ್ರಿ ಅತ್ಯಾರ. ಅಂದಂಗೆ ರೀ ಅತ್ಯಾರ, ಈ ಶೇಂಗಾ ಕಾಳು ಹಾಕ್ಲು ಬೇಡ ರೀ. ಹಾಕುವ ತಾಯಿ ಹಾಕು. ಹಾಕದೆ ಯಾರು ಮಾಡ್ತಾರಲಿ ಅವಲಕ್ಕಿ ಹಾಕ. ಕೇಳ್ರಿ ಹೆಂಗೆ ಮಾಡ್ತೀರಿ ಅತ್ಯಾರ. ಅಲ್ರಿಪ್ಪ, ಊರಿಂದ ಬಂದವರು ನಿಮ್ಮ ಸಂಬಂಧಿಕರ. ಈಗ ಅವ್ರ ಮನ್ಸಿಗೆ ಏನು ತಕ್ಕಂತ ಮಾಡಿದ್ರೆ ಅವ್ರಿಗೆ ಮನ್ಸಿಗೆ ಬಂದ್ರೆ ತಿಂತಾರ ಅವರು, ಇಲ್ಲಾಂದ್ರೆ ಯಾಕೆ ತಿಂತಾರೆ ಇವ್ರೆ. ಅದಕ್ಕೆ ರೀಪ್ಪ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿರ ಅಂತ ಹೇಳಿ ಪ್ರತಿಯೊಂದು ಕೇಳತ್ತೆ ನೋಡ್ರಿ ಅತ್ಯಾರ. ನೀವೇನು ತಪ್ಪಿಕೋಬೇಡ್ರಿ. ಅದಕ್ಕೆ ನಿಮ್ಮ ಮನ್ಸಿಗೆ ತಕ್ಕಂಗೆ ಮಾಡ್ರೆ ಮನಸ್ಸು ತುಂಬ ತಿಂತೀರಿ ನೀವು. ಇಲ್ಲ ಎಲ್ಲಿ ತಿನ್ಬೇಕು ನೀವು? ಈಕೆ ನೀವ ಮಾತ್ನಾಗ ಅವಲಕ್ಕಿ ತಿನ್ಸೋದಲ್ಲ. ಈಕೆ ಅಡುಗೆ ಮನೆಗೆ ಹೋಗೋದು ಯಾವಾಗ, ಅವಲಕ್ಕಿ ಮಾಡೋದು ಯಾವಾಗ, ನಾವು ತಿನ್ನೋದು ಯಾವಾಗ? ಯವ್ವ ಈಕಿ ಅವಲಕ್ಕಿ ದಾರಿ ಕಾಯಿ ಬೇಡ, ನಡಿ ನಾವು ತಣ್ಣಗ ಮನೆಗೆ ಹೋಗೋನು. ಅವ್ರೇನ್ರ ಮಾಡ್ಕೊಳ್ರಕ್ಕ. ನೋ ಕಾಂಪನ್ಸೇಷನ್. ದಿಸ್ ಈಸ್ ಒನ್ ಆ್ಯಂಡ್ ಓನ್ಲಿ ಗಿರಿಜಕ್ಕ. ಇವತ್ತೇನಾರ ಆಗಲಿ ಸಾಂತಕ್ಕನ ಕೈಯನ್ ಸೊಸಿ ಇದ ಅವಲಕ್ಕಿ ತಿಂದು ಹೋಗುದು ನಾ ಇವತ್ತು. ಆತ ಕೇಳಿದ್ದಲ್ಲ ಪರಕ ಹೊಕ್ಕೇನವಾಯ್ನ ಅಡುಗೆ ಮನೆಗೆ ಅವಲಕ್ಕಿ ಮಾಡಕ್ಕೆ. ಹಾಂ ಈ ಸಲ ಹೊಂಟ್ಲ ಮತ್ತೆ ನಿಲ್ಸಿ ನೋಡಲ್ಲಿ. ಯವ್ವ ನಮ್ಮವ್ವ ತಾಯಿ ಪರವ ಯಾಕೆ ಇಷ್ಟು ಕಾಳತ್ತೀಯ ತಾಯಿ ಇವತ್ತು? ಅಲ್ಲ ಮತ್ತೇನು ಬೇಕಾಗಿತ್ತು? ಎಲ್ಲಾದರೂ ಹೇಳಿದ್ನಲ್ಲ, ಇನ್ನೂ ಏನಾರ ಕೇಳ್ಬೇಕಿತ್ತಲ್ಲ. ಅದ್ರಿ ಅತ್ಯಾರ, ಈಗ ಅವಲಕ್ಕಿಗೆ ಟೊಮ್ಯಾಟೊ ಹಾಕ್ಲೋ ಇನ್ನು ನಿಂಬೆಹಣ್ಣು ಹಾಕ್ಲೋ? ಒಂದು ಕೆಲಸ ಮಾಡ್ಬಿಡು ಸೊಸಿನಿ, ಹುಂಚಿ ಹುಳಿ ಹಿಂಡು ಬಿಡುವ ನೀ. ಸುಮ್ರಿ ಮೊದಲ ನಿಮ್ಮ ಸೊಸಿ ಮುಹಜ್ಜಪ್ಪುಣಿ, ನೀವು ನಡಕ್ ಬಾಯಿ ಹಾಕ್ಬೇಡ್ರಿ. ಬರಿ ಟೊಮ್ಯಾಟೊ ಹಾಕೋ ಹೋ. ಹ್ಞೂ ಅತ್ಯಾರ ಕೇಳ್ಬೇಕಲ್ರಿ. ಮತ್ತೆ ನೀವು ನನ್ನ ಸೊಸಿ ಕೇಳ್ದೆ ಮಾಡ್ಯಾಳು ನೋಡು. ನಾ ಟೊಮ್ಯಾಟೊ ಹಾಕೋದು ಮತ್ತು ನೀವು ನಿಂಬೆಹಣ್ಣು ಹಾಕ್ಬೇಕಿತ್ತು ಅನ್ನೋದು, ನಾನು ನಿಂಬೆಹಣ್ಣು ಹಾಕೋದು ನೀವು ಟೊಮ್ಯಾಟೊ ಹಾಕ್ಬೇಕಿತ್ತು ನೋಡು ಅನ್ನೋದು ಎದಕ್ಕೆ ಬೇಕ್ರಿ ಅತ್ಯಾರ? ಅದಕ್ಕೆ ಈಗ ಕೇಳ್ಕೊಂಬಿಟ್ಟಿನ್ರಿ. ಅಯ್ಯೋ ಅತ್ಯಾರ ಮರ್ತ ಬಿಟ್ಟು ನೋಡ್ರಿ. ಮತ್ತೇನು ಆತ್ಲೆ ಪರಿ ಅತ್ಯಾರ, ಇದ್ರಿಪ್ಪ ಮೀಡಿಯಮ್ ಅವಲಕ್ಕಿ ಖಾಲಿ ಆಗ್ಯಾವ್ರಿ ಮನ್ಯಾಗ. ನಾ ಮರ್ತ ಬಿಟ್ಟಿದ್ನಿರಿಪ್ಪ. ನನ್ನ ತಲೆಗೊಂದು ನೆನಪು ಇರಂಗಿಲ್ಲ ಮನ್ಯಾಗ ಏನೈತಿ ಏನಿಲ್ಲ ಅಂತೇಳಿ. ಆ ರೊಕ್ಕ ಕೊಡ್ರಿ, ಪಟ್ನ ಹೋಗಿ ಇಲ್ಲೇ ಗೋಪಾಲ್ ಸಾವ್ಕಾರ ಅಂಗಡಿಯಾರ ಅಶೋಕ್ ಸಾವ್ಕಾರ ಅಂಗಡಿಯಾರ ತೊಗೊಂಬಂದ್ಬಿಡ್ತಾನಂತ. ಅಯ್ಯವ್ವ ಅಲ್ಲೇ ಒಳಗೆ ನನ್ನ ಪರ್ಸ್ನ್ಯಾಗ ರೊಕ್ಕ ಇಟ್ಟನಲ್ಲ, ತಕ್ಕೊಂಡು ಹೋಗಿ ತರಕೋ. ಅತ್ಯಾರ ಆತ್ರಿ. ಅಣ್ಣ ವೈನಿ ನೀವೇನು ತಪ್ಪು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ನನ್ನ ಸೊಸಿ ಹಂಗೆ ಆಕಿಗೇನು ಅನ್ಕೊಂಡ್ರೆ ಭಾಳ ಹೆದ್ರಿಕ್ರಿ. ಹಿಂಗಾಗಿ ಪ್ರತಿಯೊಂದು ನಾನು ಕೇಳೇ ಮಾಡ್ತಾಳ್ರಿ ಈಕೆ. ಅದಕ್ಕೆ ಒಂದಿಟ್ಟು ಹೆಚ್ಚು ಕಮ್ಮಿ ಎಲ್ಲ ಕೇಳ್ತಾಳ್ರಿ. ಆಮೇಲೆ ನಾ ಏನ್ರ ಅನ್ನಂದ್ರೆ ಆಕಿ ಬೇಸರ ಮಾಡ್ಕೋತಾಳ್ರಿ ಮಾನ. ಅದಕ್ಕೆ ಎಲ್ಲ ನಾನು ಕೇಳೇ ಮಾಡ್ತಾಳ್ರಿಪ್ಪ ನನ್ನ ಸೊಸಿ. ನನ್ನ ಕೈಯಾಗ ನೋಡ್ರಿ ನನ್ನ ಸೊಸಿ. ಇರ್ಲ್ವಾ ಇರ್ಲಿ. ಪರಕ ಅಂತ ಇದ್ದು ಶಾಂತಕ್ಕನ ಸೊಸಿ ಓದ್ಲವ ಅವಲಕ್ಕಿ ಮಾಡಕ್ಕೆ. ಆಹಾ ಇವತ್ತರ ನಮ್ಮ ಜಿಪ್ಪುನ ಸೊಸಿ ಕೈಯಂತ್ರ ಅವಲಕ್ಕಿ ತಿನ್ನೋ ಭಾಗ್ಯ ನಂದು ಬಿಡುವ ಹಂಗಾರ. ಅಲ್ಲಿ ನೋಡು ಮತ್ತೆ ಬಂದ್ಲಕ್ಕಿ. ಅತ್ತಿಯರ ಯಾಕವಾ ರೊಕ್ಕ ಸಿಗ್ಲಿಲ್ಲ? ನಡಿ ನಾನು ಒಳಗೆ ಬಂದು ಕೊಡ್ತೇನೆ ನಡಿ. ರೊಕ್ಕ ಅಲ್ರಿ ಅತ್ತಿಯರ. ಈಗ ಅವಲಕ್ಕಿಗೆ ಉದ್ದುದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಚಲು, ಅಡ್ಡಡ್ಡಗೆ ಹೆಚ್ಚಲು, ಹೆಂಗೆ ಹೆಚ್ಚಲಿ? ಒಂದು ಕೆಲಸ ಮಾಡ್ಪ ರೀ, ನೀನು ಇಲ್ಕೊಂಡ್ರೆ ಬಾ ಮಾತಾಡ್ಕೊಂತ ನಮ್ಮ ಅಣ್ಣ ಮೈನ್ ಜೊತೆ ನಾನು ಹೋಗಿ ಅವಲಕ್ಕಿ ಮಾಡ್ಕೊಂಡ್ಬರ್ತೇನೆ. ಅಯ್ಯೋ ಅತ್ತಿಯಾರ, ಅಲ್ರಿ ಅತ್ತಿಯಾರ ಬಂದವ್ರು ಹೋದವ್ರು ಏನು ತಿಳ್ಕೊಬೇಕ್ರಿ ಅತ್ತಿಯಾರ? ಅಲ್ರಿ ಮನ್ಯಾಗ ಸೊಸಿ ಇರೋಕ್ಕಾಗಲಿ, ಅತ್ತಿ ಹೋಗಿ ಸೊಸಿ ಕುಂತು ಅತ್ತಿ ಹೋಗಿ ಅಡುಗೆ ಮನ್ಯಾಗ ಮಾಡ್ಕೊಂಬರೋದಂದ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಕೈತ್ರಿ ಅತ್ತಿಯಾರ. ನೀವೇನು ಅತ್ತಿಯಾರ ನನ್ನ ಬಗ್ಗೆ ಒಂದೀಟು ಚಿಂತನೆ ಮಾಡಿಲ್ಲ ನೀವು. ಊರವರು ನನ್ನ ಬಗ್ಗೆ ಹೆಂಗೆ ಆಡ್ಕೋತಾರಂತ ಒಂದೀಟ್ರೆ ಗೊತ್ತೈತ್ರಿ ಅತ್ತಿಯಾರ? ಒಬ್ರಿ ಅತ್ತಿಯಾರ, ನಾ ಎಷ್ಟೆಲ್ಲ ಮಾಡ್ತೀನಿ ನಿಮಗೆ ಮನ್ಯಾಗ, ಮತ್ತು ಬಂದವ್ರ ಮುಂದೆ ನನ್ನ ಮಾನ ಮರ್ಯಾದೆ ಕಳೆದ್ರಾಗ ಇರ್ತೀರಿ ನೀವು. ಸಾಕಾಯ್ತು ಕಟ್ಕೊಂಡು. ಯವ್ವ ತಾಯಿ ಉಳ್ಳಾಗಡ್ಡಿ ಉದ್ದುದ್ದಗೆ ಹೆಚ್ಚು. ಇನ್ನು ಮತ್ತೆ ಬರಬೇಡ. ಟೊಮ್ಯಾಟೊನು ಉದ್ದುದ್ದಗೆ ಹೆಚ್ಚು, ಹಸಿ ಮೆಣಸಿನ್ಕಾಯಿನೂ ಅಡ್ಡಡ್ಡ ಹೆಚ್ಚು. ಹೋಗು. ಮೊದಲ ಅವಲಕ್ಕಿ ತೊಗೊಂಬಂದ್ಬಿಡ್ತೇನೆ ರೀ ಅತ್ಯಾರ, ಆಮೇಲೆ ಉಳ್ಳಾಗಡ್ಡಿ ಹಚ್ತೇನೆ ರೀ. ನೀವು ಮಾತಾಡ್ಕೊಂಡು ತಗೊಂಡ್ರಿ ಆಯ್ತು. 5 ನಿಮಿಷ ಮಾಡಿಬಿಡ್ತೇನೆ. ಹೋಗುವ ಹೋಗು. ಓ ಇವ್ರು ಸಿಂಚನಗಳಪ್ಪ ಅವ. ಅಲ್ಲ ನಿನ್ನೆರ ಹೋಗ್ಯಾರ ಮತ್ತೆ ಇವತ್ತು ಬಂದಾರ. ಓ ಹಣ್ಣು ಕಾಯಿ ಇದು ತಂದಾರ ಇವನೆಲ್ಲ. ಏನು ಹೇಳತ್ತಪ್ಪ ಇಲ್ಲಿ? ಓಹ್ ಬಸ್ಸು ಬಾಪ ಬಿಗ್ರೆ, ಇವನ ನೋಡ್ರಿ ನನ್ನ ತಮ್ಮ ಬಸ್ಸು ಅಂಥೇಳಿ. ಓಹ್ ನಮಸ್ಕಾರ ರೀ. ಕೌಶಲ್ಯಕಾರ ನಿಮ್ಮ ಬಗ್ಗೆ ಭಾಳ ಹೇಳಿದ್ರು. ನನ್ನ ತಮ್ಮ ಇದ್ರಾಗ ದಾವಣಗೆರೆಯಾಗ ಬಿಸ್ನೆಸ್ ಮಾಡ್ತಾನೋ ಅಂತೇಳಿ. ಏನು ಬಿಸ್ನೆಸ್ ಮಾಡ್ತೀರ ನೀವು?
ನಮ್ಮ ದೊಡ್ಡ 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 ಬಿಸ್ನೆಸ್ ಅದಾವ್ರಿ, ಭಾಳ ಬಿಸ್ನೆಸ್ ಅದಾವ್ರಿ. ಒಟ್ಟ ಪುರ್ಸೊತ್ತಿಲ್ಲ ಬಿಡ್ರಿ ನಮಗೆ. ಈಗ ಹಿಂಗಾಗಿ ಇಷ್ಟು ವರ್ಷ ಬರಾಕನ ಆಗಿದ್ದಿಲ್ಲ. ಈಗ ನಮ್ಮ ಅಕ್ಕನ ನೋಡ್ನಂತ ಬಂದೇವಿ. ನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಬಿಡ್ರಿ ಏನಾರ ಅಂದಂಗ್ರಿ. ನಿಮ್ದು ನಮ್ಮ ಕಂಪ್ನಿ ಅದಾವ್ರಿ. ಆಮೇಲೆ ಒಂದು ಗಾರ್ಮೆಂಟ್ಸ್ ಐತ್ರಿ. ಮಗ ನೋಡ್ಕೊಂಡು ಹೋಗ್ತಾನೆ ರೀ. ನಾನು ನೋಡ್ತೀನಿ, ಮಗನೂ ನೋಡ್ತಾನೆ. ಓಹೋ ಹೌದನ ರೀ. ಆಯ್ತು ರೀ. ಇವ್ರ ಅವ್ರ ಹೆಂಡತಿ ನೋಡ್ರಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಯಾಕಾರ ಮೊನ್ನೆ ಬಂದಾಗ ನಮಗೂ ಅರ್ಜೆಂಟ್ ನಂಗೆ ಗೊತ್ತಲ್ಲ ಸಿಂಚನ ಆರಾಮಿಲ್ಲದ ಗದಲ್ದಾಗ ನಿಮ್ಮನ್ನು ಚಂದಕ್ಕೆ ಮಾತಾಡ್ಸೋಕ್ಕಾಗಲಿ ನೋಡ್ರಿ. ಆರಾಮರಿ ಯಾಕಾರ? ಓ ನಾ ಆರಾಮದೆ ನೋಡ್ರಿ. ಅಂದಂಗ ನೀವು ಏನು ತಾಂಬೂಲ ಸಮೇತ ಬಂದ್ಬಿಟ್ರಿ? ಏನಾರ ಶುಭ ಕಾರ್ಯ ನಡತೈತನ ಇಲ್ಲ? ಹ್ಞೂ ರೀ ಅಕ್ಕಾರ, ನಿಮಗೆ ಗೊತ್ತಿಲ್ಲಲ್ಲ. ನಮ್ಮ ಮಗಳಿಗೆ ಸಿದ್ಧಾರ್ಥನ್ ಕೇಳಾಕಂತ ಬಂದೀವಿ. ಬೆಳೆದಕ್ಕೆ ಏನ್ರಿ ನಮ್ಮ ಸಿದ್ಧಾರ್ಥಗ ನಿಮ್ಮ ಮಗಳನ್ನ? ಹ್ಞೂ ರೀ ಅಕ್ಕಾರ, ಹೆಂಗಿದ್ರು ನಿಮ್ಮ ಮಗಳು ಶಶಿ ನಮ್ಮ ಮನೆ ಸೊಸೆ ಆಗತ್ತಲ್ರಿ. ನಮ್ಮ ಮಗಳು ನಿಮ್ಮ ಮನೆ ಸೊಸೆ ಆಗಲಿ ಅಂತ ಆಸೆ ನಮ್ದು. ಅದಕ್ಕೆ ಸಿದ್ಧಾರ್ಥನ ಜೊತೆ ಮಾತಾಡ್ಬೇಕಂತ ಹೇಳಿ ಇವತ್ತು ಚಲೋ ದಿನ ಆಯ್ತು ರೀ, ಅದಕ್ಕೆ ಬಂದ್ವಿ. ಓಹೋ ಓಹೋ. ಮತ್ತು ಮೊನ್ನೆ ಪಲ್ಲವಿ ಸಿದ್ಧಾರ್ಥಗೆ ಆಕಿಗೆ ಮದುವೆ ಫಿಕ್ಸ್ ಮಾಡಿದೆ ಅಂತ ಹೇಳಿದ್ಲು. ಸುಳ್ಳು ಹೇಳಿದ್ಲ ಆಕಿನ ಸಿಗ್ಲಿಕ್ಕೆ ನಂಗೆ ಆಕಿ. ನಾನು ನೋಡಿದ್ರೆ ನನ್ನ ಮಗಳನ್ನ ಸಿದ್ಧಾರ್ಥ ಕಟ್ಟಬೇಕು ಅಂದ್ಕೊಂತೇನಿ. ಆಕೆ ನೋಡಿದ್ರೆ ಮದುವೆ ಫಿಕ್ಸ್ ಆಗೈತೆ ಅಂತ ಹೇಳಿದ್ಲು. ಇವ್ರು ನೋಡಿದ್ರೆ ಈಗ ಕೇಳಕ್ಕೆ ಬಂದಾರ ಕನ್ಯೆ. ಛೇ ಆಕಿನ ಮಾಡ್ತೇನಪ್ಪ. ಆಕಿ ಯಾರು ತಡಿ ಹಾವಿದ್ದಂಗೆ ಅದಾಳ ಆಕಿ. ಸಿಗ್ಲಿಕ್ಕೆ ನಂಗೆ ಅಂಕಲ್. ಓ ನೋಡ್ರಿ ಅನ್ನಾರ, ನೀವು ಮಾತಾಡ್ತಿದ್ದಂಗೆ ಸಿದ್ಧಾರ್ಥ ಬಂದ. ಬಾಪ ಸಿದ್ಧಾರ್ಥ ಕುಂಡ್ರ ಬಾ. ಹಾಂ, ನಾ ಕುಂಡಿರ್ತೇನವ, ನೀ ಕುಂಡ್ರ ಮೊದ್ಲು. ಹೇಳ್ರಿ ಅಂಕಲ್, ಏನು ಬೆಳಗ್ಗೆ ನನ್ನ ಮಾತಾಡಬೇಕು ಅಂದ್ರಿ ಅಂತ? ಹ್ಞೂ ಸಿದ್ಧಾರ್ಥ, ನಿನ್ನ ಜೊತೆ ಮಾತಾಡ್ಬೇಕಂತ ಬಂದ್ವಿ. ಅದು ನೀ ಹೆಂಗೆ ತಿಳ್ಕೊತೀವೋ ಏನಪ್ಪ ನನಗೂ ಗೊತ್ತಿಲ್ಲ. ನಮ್ಮ ಮನೆಯ ಹುಡುಗ ಅಂಥೇಳಿ ನಾನು ಸಲಿಗೆಯಿಂದ ನೀಗೇನು ಮುಂಚೆನ ವಿಷಯ ತಿಳಿಸ್ತಾ ಬಂದೀನಿ. ತಿಳ್ಕೋದ್ರಾಗ ಏನಾಯ್ತು ರೀ ಅಂಕಲ್? ನೀವೇನಿತ್ತು ಹೇಳ್ರಿ. ನನ್ನ ಮನಸ್ಸಿನಾಗ ಏನಾಯ್ತೋ ನಾನು ಅದನ್ನು ಹೇಳ್ತೀನಿ. ಏನು ಹೇಳತ್ತಿಲ್ಲ? ಇವ್ರ್ಯಾಕೆ ಬೆಳಬೆಳಕೇನು ಬಂದರು? ನಿನ್ನೆರ ಹೋಗಿದ್ರು. ಮಾವ ಮಾವ ಏನಪ್ಪ ಆಳಿಯ? ಅಯ್ಯೋ ಯಪ್ಪ, ಒಂದಿಟ್ಟು ಹಿಂದೆ ಸರೋದು ಮಾತಾಡೋ ತಂದೆ. ಹೇಳಿ ಏನಾಯ್ತು? ಅಂದಾಗ ಇಲ್ಲಿ ಏನು ಸೀನ್ ನಡ್ದೈತಿ? ನನಗೂ ಏನೋ ಗೊತ್ತಿಲ್ಲಪ್ಪ. ಅವ್ರೇನೋ ಹೂವು ಹಣ್ಣು ಕಾಯಿ ತೊಗೊಂಡು ಹುಡುಗಿನ ಕರ್ಕೊಂಡು ಬಂದಾರ. ನೋಡು ಏನು ನಡ್ದೈತಿ ಅಂಥೇಳಿ ನೀನು ನೋಡು, ನಾನು ನೋಡ್ತೇನೆ. ನೋಡಿ ಸಿದ್ಧಾರ್ಥ, ನಾನಂತರೂ ಬಿಸ್ನೆಸ್ ಮೈಂಡ್ ಇರೋ ಅಂಥವ. ಬಿಸ್ನೆಸ್ ಒಳಗನ ಹಿಂದೆ ಮುಂದೆ ಮಾತಾಡಂಗಿಲ್ಲ, ಇನ್ನು ಜೀವನದೊಳಗೂ ಹಿಂದೆ ಮುಂದೆ ಮಾತಾಡಂಗಿಲ್ಲ. ಡೈರೆಕ್ಟಾಗಿ ಹೇಳತ್ತೀನಿ. ನಿಮ್ಮ ಶಶಿನ ನಮ್ಮನೆ ಸೊಸಿ ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಹಂಗೆ ನಮ್ಮನೆ ಹುಡುಗಿನ ನಿನಗೆ ಕೊಡಬೇಕು ಅಂತ ಆಸೆ ನಂದು. ನಮ್ಮ ಸಿಂಚನ ನಿನ್ನ ಮನ್ಸಿಗೆ ಅದಾಳ? ಅಲ್ಲ ಅಂಕಲ್, ಏನು ದಿಢೀರಂತ ಹಿಂಗೆ ಬಂದ್ಬಿಟ್ರಿ? ಇದ್ರ ಒಳಗೆ ದಿಢೀರ್ ಅಂತೇನಿಲ್ಲ. ನಂದು ಆಸೆ ಇತ್ತು. ನನ್ನ ಮಗಳು ನೀನು ಇಷ್ಟಪಟ್ಟಿನಿ ಅಂತ ಅಂದ್ಲಪ್ಪ. ನನ್ನ ಜೀವನದಾಗ ನನ್ನ ಮಗಳಿಗೆ ಇಷ್ಟಪಟ್ಟಿದ್ದನ್ನು ನಾನು ಇದುವರೆಗೂ ಕೊಡಿಸಿದ್ದು ಇಲ್ಲೇ ಇಲ್ಲ. ಏನು ಬೇಕಂದ್ರೂ ಒಂದು ಕೊಡಿಸೇ ಬಿಟ್ಟೆನ. ಹಿಂಗಾಗಿ ಆಕೆನೂ ಇಷ್ಟಪಟ್ಲು, ನೀನು ನಂಗೆ ಇಷ್ಟ ಆದಿ. ಹೀಗಾಗಿ ನನ್ನ ಅಳಿಯ ಆಗೋ ಎಲ್ಲ ಕ್ವಾಲಿಟೀಸು ನಿಂಗೆ ಅದಾವ ಅನಿಸ್ತು. ಅದಕ್ಕೆ ಕೇಳಕ್ಕೆ ಬಂದೀನಿ. ನಿನ್ನ ಮನಸ್ಸಿಗೆ ಏನೈತಪ್ಪ, ನಿನ್ನ ಮನಸ್ಸೊಳಗೆ ಅದನ್ನ ಡೈರೆಕ್ಟಾಗಿ ಕುಲ್ಲ ಹೇಳ್ಬಿಡು. ಹೇಳ್ರಿ ಇವ್ರೆ ಅಳೆ ಅಂದ್ರೆ ನಿಮ್ಮ ಮನಸ್ಸಿನಾಗ ಏನಿತ್ತು ಹೇಳ್ಬಿಡ್ರಿ. ಬಂಗಾರದಂಥ ಹುಡುಗಿದಾಳ ನನ್ನ ಮಗಳ, ಎದ್ರಾಗೂ ತೆಗಿಂಗಿಲ್ರಿ ನನ್ನ ಮಗಳಿಗೆ. ಒಂದಿಟ್ಟು ಅಡುಗೆ ಮನೆ ಕೆಲಸ ಬರೋಂಗಿಲ್ಲ ಅಂತ ಹೇಳಿಬಿಟ್ರೆ ಉಳ್ಕಿದ್ದೆಲ್ಲದ್ರಾಗೂ ಶಾನೆ ಅದಾಳ್ರಿ. ಆಂಟಿ, ನೀವು ಸುಳ್ಳು ಹೇಳಿದ್ರು ಕೇಳ್ತೀರಿ, ಕರೆ ಹೇಳಿದ್ರು ಕೇಳ್ತೀರಿ. ನನಗಿಷ್ಟು ಸದ್ಯಕ್ಕೆ ಮದುವೆ ಆಗೋ ಯಾವ ಇಂಟೆನ್ಷನ್ನೂ ಇಲ್ಲ, ಆಸೆನೂ ಇಲ್ಲ. ಶಬಾಷ್ ಶಬಾಷ್ ಸಿದ್ಧಾರ್ಥ ಶಬಾಷ್. ಹೌದು ಅಂಕಲ್, ಇಷ್ಟಲಗೂ ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನ ತಲೆಯಾಗ ಮದ್ವಿದ ಆಸೆನೇ ಇಲ್ಲ. ಯಾಕಂತಂದ್ರೆ ನಾನು ಸಣ್ಣ ಹುಡುಗಿಂದನೂ ನನ್ನ ಜೀವನ ಬೆಳೆಸ್ಕೋಬೇಕು, ಚಲೋ ಆಗಬೇಕು, ನನ್ನ ತಮ್ಮ ತಂಗಿ ಎಲ್ಲರೂ ಆರಾಮಿರಬೇಕು, ನಮ್ಮವ್ವ ಆರಾಮಿರಬೇಕು, ಈ ಥರನೇ ಬಂದ್ಬಿಟ್ಟೆ ನಾನು. ಹೀಗಾಗಿ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾ ಇದುವರೆಗೂ ಚಿಂತೆನೇ ಮಾಡಿಲ್ಲ. ಅಲ್ಲಪ್ಪ ಸಿದ್ಧಾರ್ಥ, ಹಿಂಗಂದ್ರೆ ಹೆಂಗೆ? ಮದುವೆ ಇಲ್ದಂಗೆ ಇರಕತ್ತೇನ? ಒಂದು ಗಂಡು ಒಂದು ಹೆಣ್ಣು ಅಂತ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಅವ್ರಿಗೆ ಮದುವೆ ಅಂತ ಆಗಲೇಬೇಕು. ನೋಡ್ರಿ ಆಂಟಿ, ನೀವು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಇಷ್ಟಲಗೂ ನನಗೆ ಮದುವೆ ಆಗೋ ಯಾವ ಇಂಟೆನ್ಷನು ಇಲ್ಲ. ಅಕಸ್ಮಾತ್ ನನ್ನ ಮನಸ್ಸೊಳಗೆ ಮದುವೆ ಆಲೋಚನೆ ಬಂದ್ರೆ ಫಸ್ಟ್ ಹೇಳೋದು ನಿಮಗನ, ನನಗೆ ಮದುವೆ ಆಲೋಚನೆ ಬಂದೈತಿ ಹಿಂಗೆ ಅಂಥೇಳಿ. ಸಿಂಚನ ಬಗ್ಗೆ ಆಗಲಿ ಮದುವೆ ಬಗ್ಗೆ ಆಗಲಿ ನಂಗೆ ಯಾವುದೇ ಒಪಿನಿಯನು ಸದ್ಯಕ್ಕಂತೂ ಇಲ್ಲ. ಹುಡುಗಾಟಿಗೆ ಬುದ್ಧಿ ಸಿದ್ಧಾರ್ಥ, ಹುಡುಗ ವಯಸ್ಸು
ಇದೆಲ್ಲ ಅನ್ಸೋದು ಸಹಜ. ನಿಮ್ಮ ವಯಸ್ಸು ಮೀರೇನ ಬಂದೆ ನಾನು. ನನಗೂ ಹೀಗೆಲ್ಲ ಅನಿಸಿತ್ತು. ಆದರೆ ಮುಂದೊಂದು ದಿನ ಮದುವೆ ಅಂತ ಆಗಲೇಬೇಕು, ಜವಾಬ್ದಾರಿ ಬರಲೇಬೇಕು. ನಿನ್ನ ಲೈಫ್ ಒಳಗೂ ಒಂದು ಹುಡುಗಿ ಎಂಟ್ರ್ ಆಗಲೇಬೇಕು. ಅದು ಲೋಕಾರೂಢಿ ಅಲ್ಲ ಕೌಶಲ್ಯಕಾರ. ನೀವಾರ ಏನಾರ ಹೇಳ್ತೀರ ನೋಡಿ ನಿಮಗೆ. ಇದು ಒಂದೇ ಸಲ ಅಲ್ಲಿ ಬಿಡ್ರಿ ಬೀಗ್ರೆ, ನಾ ರಗಡ್ ಸಲ ನನ್ನ ಮಗನ ಜೊತೆ ಈ ವಿಚಾರ ಬಗ್ಗೆ ಮಾತಾಡೀನಿ. ಈ ವಿಚಾರ ಬಗ್ಗೆ ಮಾತಾಡಿದಾಗ ಒಂದೇ ಉತ್ತರ, ನನಗೆ ಈಗ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಈಗ ಬೇಡ ಬೇಡ ಅನ್ಕೊತಾನೆ ಬಂದಾನು. ಹೀಗಾಗಿ ನಿನ್ನ ಮನಸ್ಸಿಗೆ ಯಾವಾಗ ಬರ್ತೈತಿ ಯಾವಾಗ ಮಾಡಿದಿರಾತ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಆದರೆ ಇವತ್ತು ನೀವಾಗೆ ಬಂದಿರಿ ಅಂಥೇಳಿ ನಾನು ನನ್ನ ಮಗನ ಕೇಳಬೇಕಾಗೈತಿ. ನೋಡಪ್ಪ ಏನು ಮಾಡ್ತೀಯೋ, ನಿನಗೂ ಮದುವೆ ಆಗೋ ಸರಿಯಾದ ವಯಸ್ಸಿದೆ, ನಿಮ್ಮ ತಂಗಿದು ಮದುವೆ ಆಗತೈತಿ, ಅಲ್ಲ ಚಲೋ ಸಂಬಂಧನೂ ಐತಿ. ಯಾಕೆ ಬೇಡ ಅಂತಿ ಸಿದ್ಧಾರ್ಥ? ಯಾಕೆ ಯೋಚನೆ ಮಾಡಬಾರ್ದು ಇದ್ರ ಬಗ್ಗೆ? ಅಲ್ಲವ, ನನ್ನ ಲೈಫ್ ಒಳಗೆ ಏನೇನು ನಡೆದೈತಿ ಅಂತ ನಿನಗೆ ಗೊತ್ತೈತಿ. ಅದು ಇದು ಕೆಲಸ, ಬಿಸ್ನೆಸ್ಸು, ಮನಿ ಇದರಾಗ ಬಂದುಬಿಟ್ಟೆ. ನನ್ನ ಪರ್ಸನಲ್ ಲೈಫ್ ಬಗ್ಗೆ, ನನ್ನ ಬಗ್ಗೆ ಥಿಂಕ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಅಲ್ಲ ಸಿದ್ಧಾರ್ಥ, ಹಂಗೆ ಟೈಮ್ ಇಲ್ಲ ಅಂತೇಳಿ ಜೀವನ ಪೂರ್ತಿ ಹಿಂಗೆ ಇರ್ತೀರಾ? ನೋಡಿ ಸಿಂಚನ, ನಿಂಗೆ ಹೆಂಗೆ ಹೇಳಬೇಕು ನಂಗೆ ಅರ್ಥ ಆಗತ್ತಿಲ್ಲ. ಅಂಕಲ್, ನಿಮ್ಗೆ ಒಂದು ವಿಚಾರ ಹೇಳಬೇಕಂದ್ರೆ ನಂಗೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡೇ ಇಲ್ಲ. ನಿಮ್ಗೀಗ ಏನೇ ಹೇಳಬೇಕಂದ್ರೂ ನಾನು ಯೋಚನೆ ಮಾಡಲೇಬೇಕು. ಸೊ ನಂಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ, ನನ್ನ ಡಿಸಿಷನ್ ಏನಿತ್ತು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಏನಪ್ಪ, ಒಮ್ಮೆ ಹೆಂಗಂತಾನೆ ಒಮ್ಮೆ ಹಿಂಗಂತಾನೆ? ಟೈಮ್ ಎಲ್ಲ ಸಿದ್ಧಾರ್ಥ, ಎಷ್ಟು ಬೇಕಾದರೂ ತಗೋ, ಯೋಚನೆ ಮಾಡು, ಒಂದು ಸರಿಯಾದ ನಿರ್ಧಾರಕ್ಕೆ ಬಾ. ಕೌಶಲ್ಯಕಾರ, ನೀವು ನಿಮ್ಮ ಮಗುಗೆ ಬುದ್ಧಿ ಹೇಳ್ರಿ. ನಾವು ಸಡನ್ನಾಗಿ ಬಂದಿದ್ದು ನಿಮಗೆ ಒಂಥರ ಅನ್ನಿಸ್ತಿರ್ಬೋದು, ಆದರೆ ನಾವು ನಮ್ಮ ಮನೆಯವ್ರ ಸಲ್ಗಿ ಅಂಥೇಳಿ ಸಲ್ಗಿ ಮೇಲೆ ಬಂದ್ವಿ ಅಷ್ಟೆ. ನೋಡಿ ಸಿದ್ಧಾರ್ಥ, ದೊಡ್ಡವ್ರು ಹೇಳೋದು ನೀನು ಒಳ್ಳೇದಕ್ಕೆ ವಿಚಾರ ಮಾಡಬೇಕಪ್ಪ. ಸರಿ ಅಂಕಲ್, ನೀವು ದೊಡ್ಡವ್ರು ಇಷ್ಟು ಹೇಳಿರಿ ಅಂದಮೇಲೆ ನಾನು ನನ್ನ ಮದುವೆ ಬಗ್ಗೆ, ನನ್ನ ಲೈಫ್ ಬಗ್ಗೆ ವಿಚಾರ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡ್ರಿ, ನಿಮ್ಗೇನಿತ್ತು ನಾನು ಹೇಳ್ತೀನಿ. ಸರಿ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಐತಿ, ನಾನು ಬರ್ತೀನಿ. ಆಯ್ತಪ್ಪ, ನೋಡು ಒಂದು ಒಳ್ಳೆ ನಿರ್ಧಾರಪ್ಪ. ನಾವು ಒಳ್ಳೇದಾಗಲಿ ಅಂತ ನಾನು ಆಸೆ ಪಡ್ತೀವಿ. ಆಯ್ತಪ್ಪ, ನೀ ಹೋಗುವ ಹಂಗಾರೆ. ಅವ್ವ, ಅವ್ರಿಗೆ ಚಾ ನಾಷ್ಟ ಎಲ್ಲ ನೋಡು. ನಾ ಬರ್ತೇನೆ ರೀ ಅಂಕಲ್. ಹಾಂ, ನಂಗೆ ಲೇಟ್ ಆಕೈತಿ, ಮತ್ತೆ ಮೀಟ್ ಆಗ್ತಿಲ್ಲ ನಿಮ್ಮನ್ನು. ಸರಿಪ್ಪ, ಆಯಿತು. ನೋಡ್ರಿ ಬೇಕ್ರೆ, ನಾನು ನಮ್ಮ ಯಾವಾಗನ ನನ್ನ ಮಗನ ಜೊತೆ ಮದ್ವೆ ವಿಚಾರ ಮಾತಾಡಿದ್ರು ಅವನ ಬಾಯಿಲೆ ಬರೋ ಉತ್ತರ ಇದೆ. ಹಿಂಗಾಗಿನ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ, ಏನೋ ಅಂತಿರ್ಕಿಲ್ಲ ಅವಂಗ. ಈಗ ನೀವಾಗ ಕೇಳಕ್ಕೆ ಬಂದಿರಿ ಅಂದಮೇಲೆ ಒಳ್ಳೆ ಅವಕಾಶನ ಅಂತ ಅನ್ನಿಸ್ತು ನನಗೂ. ನೋಡೋಣ, ನಮ್ಮ ಮನೆ ಒಳಗೆ ಹಿರಿಯ ಮನುಷ್ಯ ಅಂದ್ರೆ ಅವನ. ಈಗ ಅವ್ನ ಮದುವೆ ವಿಚಾರ ಅವ್ನ ಮನಸ್ಸಿಗೆ ಹೆಂಗೆ ಬರ್ತೈತಿ ಅವ್ನು ಹಂಗೆ ನಿರ್ಧಾರ ತಗೊಳ್ಳಿ. ನೋಡೋಣ, ಏನೋ ಯೋಚನೆ ಮಾಡಿ ಹೇಳ್ತೇನಂದಲ್ಲ, ಹೇಳಿ. ಆಯ್ತು ತಗೋರಿ ಬೀಗ್ರ, ಆಯಿತು. ನಾವು ಒಳ್ಳೆ ನಿರ್ಧಾರ ನಿಮ್ಮ ಕಡೆಯಿಂದ ಒಳ್ಳೆ ಒಂದು ಇದನ್ನು ಬರ್ತೈತಿ ಅಂತ ಅಂದ್ಕೊಂಡೇವಿ. ನೋಡೋಣ ಏನಕ್ಕಿತ್ತು. ಆಗಲಿ ಬೇಕ್ರೆ, ನೀವು ಅಂದ್ಕೊಂಡಂಗೆ ಆಗಲಿ, ನನಗೂ ಸಂತೋಷನ. ಈ ಮದುವೆ ನಡ್ಯಕ್ಕೆ ನಾ ಬಿಡ್ತೇನೆ? ನಾ ಬಿಡೋದೂ ಇಲ್ಲ. ಈ ಮದುವೆ ನಡ್ಯಕ್ಕೆ ನಾ ಬಿಡೋದೂ ಇಲ್ಲ.